ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಯಾರ ಪಾಲಾಗುತ್ತೆ? ಮಾಜಿ ಶಾಸಕಿ ಸೌಮ್ಯಾ ರೆಡ್ಡಿ ನಿಕೇತ್ ರಾಜ್ ನಡುವೆ ತೀವ್ರವಾದಂಥ ಪೈಪೋಟಿ ಇದೆ. ಬೆಂಗಳೂರು ದಕ್ಷಿಣ ಕ್ಷೇತ್ರ ಬಿಜೆಪಿ ಭದ್ರಕೋಟೆ, ಅದನ್ನ ಭೇದಿಸಲಿಕ್ಕೆ ಯಾರಿಗೆ ಟಿಕೆಟ್ ಕೊಡಲಾಗುತ್ತೆ? ಶಾಸಕಿ ಸೌಮ್ಯಾ ರೆಡ್ಡಿ ಸೋತ್ರು ವಿಧಾನಸಭೆ ಚುನಾವಣೆಯಲ್ಲಿ. ನಿಕೇತ್ ರಾಜ್ ಇದ್ದಾರೆ, ಆದರೆ ಪ್ರಿಯಾ ಕೃಷ್ಣ ಅವರನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ಹಿರಿಯರ ನಿರ್ಧಾರ. ಶಾಸಕ ಕೃಷ್ಣಪ್ಪ ಬಳಿ ಸುದೀರ್ಘ ಮಾತುಕತೆ ನಡೆಸಿದರೆ ಕೃಷ್ಣಪ್ಪ ಅವರು ತಂದೆ ಪ್ರಿಯಾ ಕೃಷ್ಣ ಅವರು ಸದ್ಯಕ್ಕೆ ಶಾಸಕರಾಗಿದ್ದಾರೆ ವಿಜಯನಗರ. ತಮಗೆ ಸಚಿವ ಸ್ಥಾನ ನೀಡಬೇಕು, ಮತ್ತೊಬ್ಬನಿಗೆ ಬೈ ಎಲೆಕ್ಷನ್ಗೆ ಟಿಕೆಟ್ ಕೊಡಬೇಕು, ಹಾಗಿದ್ರೆ ಮಾತ್ರ ಪುತ್ರನನ್ನು ಕಣಕ್ಕಿಳಿಸುವ ಬಗ್ಗೆ ಮಾತನಾಡಿದಾರಂತೆ. ಹೀಗಾಗಿ ಹಿರಿಯ ನಾಯಕರು ಇನ್ನೂ ಕೂಡ ಗೊಂದಲದಲ್ಲಿದ್ದಾರೆ. ನಿನ್ನೆಯ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲೂ ಕೂಡ ಇದೇ ವಿಚಾರದ ಚರ್ಚೆ ಆಗಿದೆ. ನಿಕೇತ್ ರಾಜ್ ಇವೆಲ್ಲ ನೋಡಿರ್ತೀರಿ ಸೋಷಿಯಲ್ ಮೀಡಿಯಾದಲ್ಲಿ, ಇವರ ಭಾಷಣಗಳ ತುಣುಕುಗಳು ವೈರಲ್ ಆಗ್ತಾ ಇರುತ್ತೆ. ಉತ್ತಮ ವಾಗ್ಮಿ, ಪಕ್ಷವನ್ನು ಸಮರ್ಥನೆ ಮಾಡಿಕೊಳ್ತಾರೆ, ಪ್ರಬಲವಾಗಿ ವಾದ ಮಾಡ್ತಾರೆ, ಪಕ್ಷದ ಪರವಾಗಿ ಗಟ್ಟಿ ಧ್ವನಿ ನಿಕೇತ್ ರಾಜ್. ಅವ್ರದ್ದು ಹೆಸರಿದೆ, ಯಂಗಿದ್ದಾರೆ, ಇನ್ನೂ ಕೊಡಬೇಕು ಅಂತ. ಸೌಮ್ಯಾ ರೆಡ್ಡಿ ಅವರು ಸೋತ್ರು 23 ಚುನಾವಣೆಯಲ್ಲಿ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ. ಆದರೆ ಈಗ ಅವರು ಯಾಕೋ ಹಿಂದೇಟು ಹಾಕ್ತಿದ್ದಾರಂತೆ. ರಾಮಲಿಂಗಾರೆಡ್ಡಿ ಅವ್ರನ್ನೂ ಕೇಳಿದರು, ಅವರು ಯಾಕೋ ಮನಸ್ಸು ಮಾಡ್ತಾ ಇಲ್ಲ. ಬಟ್ ಪ್ರಿಯಾ ಕೃಷ್ಣ ಅವರಿಗೆ ಟಿಕೆಟ್ ಕೊಟ್ಟರೆ ಹೆಂಗೆ? ವರ್ತಿಸಿದೆ, ವೈಯಕ್ತಿಕ ವರ್ತಿಸಿದೆ, ಶಾಸಕರಾಗಿ ಆಯ್ಕೆಯಾಗಿದ್ದಂಥ ಅನುಭವ ಇದೆ. ಅವ್ರ ತಂದೆ ಕೂಡ ಹಿರಿಯ ಶಾಸಕರಾಗಿದ್ದಾರೆ, ಆ ಭಾಗದಲ್ಲಿ ಹಿಡಿತಾ ಇದೆ ಅವ್ರಿಗೆ. ಆಮೇಲೆ ಯಂಗ್ ಲೀಡರ್ ಇದ್ದಾರೆ, ಅವ್ರಿಗೆ ಟಿಕೆಟ್ ಕೊಟ್ಟರೆ ತೇಜಸ್ವಿ ಸೂರ್ಯ ವಿರುದ್ಧ ಒಳ್ಳೆ ಫೈಟ್ ಕೊಡ್ಬೋದು ಅನ್ನುವಂಥ ಲೆಕ್ಕಾಚಾರ. ಈಗ ಅವ್ರ ತಂದೆ ಕೃಷ್ಣಪ್ಪ ಏನು ಬೇಡಿಕೆ ಇಡ್ತಿದ್ದಾರೆ ಅಂತಂದರೆ, ನಮ್ಗೆ ಸಚಿವ ಸ್ಥಾನ, ನನ್ನ ಮಿನಿಸ್ಟರ್ ಮಾಡಿ, ಮತ್ತೊಬ್ಬ ಮಗನಿಗೆ ಬೈ ಎಲೆಕ್ಷನ್, ಅವರ ಪುತ್ರ ಇನ್ನೊಬ್ರು ಇದ್ದಾರೆ, ಅವ್ರಿಗೆ ನೀವು ಬೈ ಎಲೆಕ್ಷನ್ಗೆ ಟಿಕೆಟ್ ಕೊಡಬೇಕು, ಅಂದರೆ ಇವರಿಂದ ತೆರವಾಗುವಂಥ ಸ್ಥಾನಕ್ಕೆ. ಹಾಗಾದ್ರೆ ಮಾತ್ರ ಪ್ರಿಯಾ ಕೃಷ್ಣ ಅವ್ರನ್ನ ಅಖಾಡಕ್ಕೆ ಇಳಿಸೋಕೆ ನಾನು ಅನುಮತಿಯನ್ನು ಕೊಡ್ತೀನಿ ಅಂತ ಹೇಳಿದಾರಂತೆ. ಹೀಗಾಗಿ ಗೊಂದಲದಲ್ಲಿದ್ದಾರೆ ನಾಯಕರು, ಬಟ್ ಇನ್ನೂ ಫೈನಲ್ ಆಗಿಲ್ಲ. ಸೌಮ್ಯಾ ರೆಡ್ಡಿ ಅವರು ಕೂಡ ನಯವಾಗಿಯೇ ತಿರಸ್ಕರಿಸಿದ್ದಾರೆ. ನನಗೆ MP ಚುನಾವಣೆಗೆ ಕಂಟೆಸ್ಟ್ ಮಾಡಲಿಕ್ಕೆ ಆಸಕ್ತಿ ಇಲ್ಲ ಅಂಥೇಳಿ. ಪ್ರಿಯಾ ಕೃಷ್ಣ ಅವ್ರನ್ನ ಮನವೊಲಿಸುವಂಥ ಪ್ರಯತ್ನ, ಪ್ರಿಯಾ ಕೃಷ್ಣ ಅವ್ರ ನಿರ್ಧಾರ, ಅವ್ರ ತಂದೆ ಏನು ಹೇಳ್ತಾರೆ ಅವ್ರು ಹಾಗೆ ಕೇಳ್ತಾರೆ ಅಂತ ಅನಿಸುತ್ತೆ. ಅವ್ರ ತಂದೆ ಜೊತೆಗೆ ನಿನ್ನೆ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಕೂಡ ಚರ್ಚೆ ಆಗಿದೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈಗ ಬೆಂಗಳೂರು ದಕ್ಷಿಣ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನುವಂಥದ್ದೇ ಗೊಂದಲದ ಗೂಡಾಗ್ತಾ ಇದೆ. ಬಟ್ ಈಗ ಅಲ್ಲಿ ಸೌಮ್ಯಾ ರೆಡ್ಡಿ, ನಿಕೇತ್ ರಾಜ್ ಅವರ ಜೊತೆಗೆ ಪ್ರಿಯಾ ಕೃಷ್ಣ ಅವ್ರ ಹೆಸರು ಬಲವಾಗಿ ಕೇಳಿ ಬರ್ತಾ ಇದೆ. ಅಂದರೆ ಯಾವ ಹಿನ್ನೆಲೆಯಲ್ಲಿ ಅವ್ರನ್ನ ಕಣಕ್ಕಿಳಿಸಬಹುದು ಅಂತೇಳಿ? ಪ್ರಭು, ನಿನ್ನೆ ಅಷ್ಟೇ ಸ್ಕ್ರೀನಿಂಗ್ ಕಮಿಟಿ ಸಭೆ ಆಯಿತು. ಸಭೆಯಲ್ಲಿ 21 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ. ಆದ್ರೆ ಬೆಂಗಳೂರಿನ 3 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲೇ ಸಾಕಷ್ಟು ಗೊಂದಲ ಮುಂದುವರೆದಿದೆ. ಯಾಕೆಂದ್ರೆ ಒಮ್ಮತದ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಲ್ಲಿ ಎಲ್ಲೋ ಒಂದು ಕಡೆ ಸ್ಕ್ರೀನಿಂಗ್ ಕಮಿಟಿ ಸದಸ್ಯರು ಕೂಡ ವಿಫಲರಾಗಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಅರಿಬೇಕಾಗತ್ತೆ. ಯಾಕಂದ್ರೆ ಸೌಮ್ಯಾ ರೆಡ್ಡಿ ಅವರ ಹೆಸರು ಮೊದಲಿಗೆ ಮುಂಚೂಣಿಯಲ್ಲಿತ್ತು. ಸೌಮ್ಯಾ ರೆಡ್ಡಿ ಅವರಿಗೆ ಬೆಂಗಳೂರು ದಕ್ಷಿಣದಲ್ಲಿ ಟಿಕೆಟ್ ಅನ್ನ ಕೊಡ್ಲಾಗುತ್ತೆ ಅನ್ನುವಂತಹ ಮಾತುಗಳಿತ್ತು. ತದನಂತರದಲ್ಲಿ ತುಮಕೂರಿನಿಂದ ನಿಕೇತ್ ರಾಜ್ ಅವರು ಟಿಕೆಟ್ ಅನ್ನ ಬಯಸಿದ್ರು. ಅಧಿಕೃತವಾಗಿ ಮುದ್ದಮ್ಮೇಗೌಡರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿರೋದ್ರಿಂದ ಸಹಜವಾಗಿ ಅಲ್ಲಿ ನಿಕೇತ್ ರಾಜ್ಗೆ ಟಿಕೆಟ್ ಇಲ್ಲ. ಹಾಗಾಗಿ ಬೆಂಗಳೂರು ದಕ್ಷಿಣದಲ್ಲಿ ನನಗೆ ಟಿಕೆಟ್ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಅರ್ಜಿಯನ್ನ ಹಾಕಿದ್ದಾರೆ. ಹಾಗಾಗಿ ನಿಕೇತ್ ರಾಜ್ ಅವರ ಬಗ್ಗೆ ಕೂಡ ನಿನ್ನೆ ಗಂಭೀರವಾಗಿ ಚರ್ಚೆ ಆಗಿದೆ. ಮತ್ತೊಂದು ಕಡೆ ನಾವು ಬೆಂಗಳೂರಿನ ಕ್ಷೇತ್ರಗಳನ್ನ ಗೆಲ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ನಿರ್ಧಾರವನ್ನ ತೆಗೆದುಕೊಂಡಿರೋದ್ರಿಂದ ಸಹಜವಾಗಿ ಸಾಮರ್ಥ್ಯ ಇರುವಂತಹ ಅಭ್ಯರ್ಥಿಯನ್ನ ಅಲ್ಲಿ ಹಾಕ್ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಪ್ರಿಯಾ ಕೃಷ್ಣ ಅವರನ್ನ ತಂದು ಕಣಕ್ಕಿಳಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಆಲೋಚನೆಗಳು ನಡೆದಿದೆ. ಪ್ರಿಯಾ ಕೃಷ್ಣ ಅವರ ತಂದೆ ಕೃಷ್ಣಪ್ಪ ಅವರ ಜೊತೆ DK ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರು ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಆದ್ರೆ ಅಲ್ಲಿ ಬೇಡಿಕೆಯನ್ನ ಇಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಕೃಷ್ಣಪ್ಪ ಅವರು ಪ್ರಿಯಾ ಕೃಷ್ಣ ಅವರನ್ನ ಕಣಕ್ಕಿಳಿಸ್ಬೇಕಾದ್ರೆ ನನಗೆ ಸಚಿವ ಸ್ಥಾನವನ್ನ ಕೊಡಬೇಕು, ಮತ್ತೆ ಮತ್ತೊಬ್ಬ ಮಗನಿಗೆ ಗೋವಿಂದರಾಜನಗರ ಬೈ ಎಲೆಕ್ಷನ್ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತ ಬೇಡಿಕೆಯನ್ನ ಇಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಒಂದೇ ಕುಟುಂಬಕ್ಕೆ 3 ಟಿಕೆಟ್ ಗಳನ್ನ ಕೊಡಬೇಕಾಗತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಆ ಟಿಕೆಟ್ ವಿಚಾರದಲ್ಲಿ ಒಮ್ಮತಕ್ಕೆ ಬರಲಾಗಿಲ್ಲ. ಹಾಗಾಗಿ ಆ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ. ನೋಡಿ, ಈಗ ಗೋವಿಂದರಾಜನಗರದ ಹಾಲಿ ಶಾಸಕರಿದ್ದಾರೆ ಪ್ರಿಯಾ ಕೃಷ್ಣ ಅವರು, ಅವ್ರ ತಂದೆ ವಿಜಯನಗರದ ಶಾಸಕರಿದ್ದಾರೆ ಕೃಷ್ಣಪ್ಪ ಅವರು. ಈಗ ಪ್ರಿಯಾ ಕೃಷ್ಣಗೆ ಟಿಕೆಟ್ ಕೊಟ್ಬಿಟ್ರೆ ಗೋವಿಂದರಾಜನಗರ ತೆರವಾಗುತ್ತೆ. ಗೆದ್ದರು ಅಂತಂದರೆ ನಮ್ಮ ಇನ್ನೊಬ್ಬ ಮಗ ಇದ್ದಾನೆ, ಅವನಿಗೆ ನೀವು ಟಿಕೆಟ್ ಕೊಡಬೇಕು ಬೈ ಎಲೆಕ್ಷನ್ಗೆ, ವಿಧಾನಸಭೆಗೆ, ಆಮೇಲೆ ನನ್ನ ಮಿನಿಸ್ಟರ್ ಮಾಡಬೇಕು ಅನ್ನುವಂಥ ಡಿಮ್ಯಾಂಡನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಬಟ್ ಇನ್ನು
ಒಪ್ಪಿಗೆ ಸಿಕ್ಕಿಲ್ಲ ಅವ್ರಿಗೆ. ಸೌಮ್ಯಾರೆಡ್ಡಿ, ನಿಕೇತ್ ರಾಜ್ ಇವರು ಕೂಡ ಆಕಾಂಕ್ಷಿಗಳಾಗಿದ್ದಾರೆ. ಆಕಾಂಕ್ಷಿಗಳು ಅನ್ನೋದಕ್ಕಿಂತ ನಾಯಕರು, ರಾಜ್ಯ ನಾಯಕರು, ಹೈಕಮಾಂಡ್ ನಾಯಕರು ಇವ್ರನ್ನ ನಿಲ್ಲಿಸಬೇಕು ಅನ್ನುವಂಥ 3 ಜನ ಯುವಕರು ಕೂಡ ಹೌದು. ನಿಕೇತ್ ರಾಜು ತುಮಕೂರಿನಿಂದ ಆಕಾಂಕ್ಷಿಯಾಗಿದ್ದರು, ಅಲ್ಲಿ ಮುದ್ದಹನುಮೇಗೌಡರಿಗೆ ಫೈನಲ್ ಆಗಿದೆ. ಹಾಗಾಗಿನೇ ಇಲ್ಲಿ ತೇಜಸ್ವಿ ಸೂರ್ಯ ವಿರುದ್ಧ ಕಣಕ್ಕಿಳಿಸಿದರೆ ಒಳ್ಳೆ ಟಫ್ ಫೈಟ್ ಕೊಡ್ಬೋದು ಅಂಥೇಳಿ. ಬಟ್ ಕೃಷ್ಣಪ್ಪ ಅವರ ಡಿಮ್ಯಾಂಡ್ಗೆ ನಾಯಕರು ಒಪ್ಕೊಳ್ಳೋಕ್ಕಿಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಒಂದು ಡಿಮ್ಯಾಂಡ್ ಅಲ್ಲ, 2-3 ಡಿಮ್ಯಾಂಡ್ ಇಟ್ಟಿದ್ದಾರೆ ಅವರು. ಹಾಗಾಗಿನೇ ಅದು ಏನು ಕಾಂಗ್ರೆಸ್ಗೆ ಫೀವರ್ ಆಗಿರುವಂಥ ಕ್ಷೇತ್ರ ಏನಲ್ಲ, ಬಟ್ ಪ್ರಯತ್ನ ಪಡ್ಬೋದು. ಯಾಕಂತ ಹೇಳಿದ್ರೆ ಪರಿಸ್ಥಿತಿಗಳು ಬದಲಾಗಿದೆ. ತೇಜಸ್ವಿ ಸೂರ್ಯ ಅಲ್ಲಿ 2ನೇ ಬಾರಿಗೆ ಕಂಟೆಸ್ಟ್ ಮಾಡೋದು ಬಹುತೇಕವಾಗಿ ಖಚಿತ. BJPಯ ಭದ್ರಕೋಟೆ ಅದು. ಆದರೆ ಪ್ರಿಯಾ ಕೃಷ್ಣ ಅವ್ರನ್ನ ನಿಲ್ಲಿಸಿದರೆ ಅನುಕೂಲ ಆಗುತ್ತೆ ಅಂಥೇಳಿ ಚಿರಪರಿಚಿತರಿದ್ದಾರೆ, ಯುವಕರಿದ್ದಾರೆ, ಸಂಘಟನೆ ಇದೆ, ತೋಳುಬಲ ಇದೆ, ಕಾರ್ಯಕರ್ತರ ಪಡೆ ಇದೆ, ಹಣಬಲವೂ ಕೂಡ ಇದೆ. ಈ ಎಲ್ಲ ಲೆಕ್ಕಾಚಾರಗಳನ್ನು ನಾಯಕರು ಹಾಕ್ಕೊಂಡಿದ್ದಾರೆ.